ಸಂಘಟನಾ ಪ್ರವಾಸದ ನಿಮಿತ್ತ ಇತ್ತೀಚೆಗೆ ಕೊಡಗು ಜಿಲ್ಲೆಗೆ ಆಗಮಿಸಿದ್ದ ಜಮಾತ್ ರಾಜ್ಯಾಧ್ಯಕ್ಷರು ವಿರಾಜಪೇಟೆಯ ಅರಂಬೇರಿ ಕಳಂಚೇರಿ ಮಠಕ್ಕೆ ಭೇಟಿ ನೀಡಿದ ಸಂದರ್ಭ ಮಠಾಧಿಪತಿಗಳಾದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರೊಂದಿಗೆ ತನ್ನ ವಿಚಾರಗಳನ್ನು ವ್ಯಕ್ತಪಡಿಸುತ್ತಾ ವಿವಿಧ ಧರ್ಮಗಳಲ್ಲಿ ಸಮಾನತೆಯ ಅನೇಕ ಅಂಶಗಳಿವೆ, ಅವುಗಳಿಂದ ಗುರುತಿಸಿಕೊಂಡು ಪರಸ್ಪರ ಹಂಚಿಕೊಂಡು ಸೌಹಾರ್ದಯುತವಾಗಿ ಬದುಕುವ ವಾತಾವರಣವನ್ನು ನಾವೆಲ್ಲ ಜೊತೆಗೂಡಿ ನಿರ್ಮಿಸೋಣವೆಂದು ರಾಜ್ಯಾಧ್ಯಕ್ಷರು ಸ್ವಾಮೀಜಿಯವರೊಂದಿಗೆ ವಿನಂತಿಸಿಕೊಂಡರು. ಇದಕ್ಕೂ ಮುನ್ನ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾಧ್ಯಕ್ಷರನ್ನ ಸ್ವಾಮೀಜಿಯವರು ಬರಮಾಡಿಕೊಂಡರು. ರಾಜ್ಯಾಧ್ಯಕ್ಷರೊಂದಿಗೆ ಮೈಸೂರು ವಲಯ ಸಂಚಾಲಕ ಅಬ್ದುಲ್ ಸಲಾಂ ಯು, ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಬಿಲಾಲ್, ಜಿಲ್ಲಾ ಸಂಚಾಲಕ ಅಫ್ಸರ್ ಮಡಿಕೇರಿ, ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಮುಸ್ತಫಾ, ಪತ್ರಕರ್ತ ಅಬ್ದುಲ್ಲಾ ಮಡಿಕೇರಿ, ವಿರಾಜಪೇಟೆ ಸ್ಥಾನೀಯ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಪಿಕೆ, ಜಮಾತ್ನ ಹಿರಿಯ ಸದಸ್ಯರಾದ ಹನೀಫ್ ಮಡಿಕೇರಿ ಹಾಗೂ ಅಬ್ದುಲ್ ರೆಹಮಾನ್ ಬೆಂಗಳೂರು ಪಾಲ್ಗೊಂಡಿದ್ದರು. ನಮ್ಮ ವಿಚಾರಗಳನ್ನ ಹಂಚಿಕೊಳ್ತಾ ಇರ್ತೀವಿ. ನಮ್ಮೆಲ್ಲರೂ ಗುರಿ ಒಂದೇ ಅನ್ನುವಂಥ ಆಲೋಚನೆಗಳು ನಮ್ಮೆಲ್ಲರಲ್ಲೂ ಇದೆ. ನಮ್ಮಲ್ಲಿ ಇರುವ ಸಮಾನತೆ ನಾವು ನೋಡಿಕೊಂಡು ಅದನ್ನು ಬಳಸಿಕೊಂಡು ಹೌದು, ಬದುಕಿ ಅಷ್ಟೇ ತಾನೆ. ನಮ್ಮ ಬೇರೆ ನಮಗೆ ಎಲ್ಲಿ ಬೆಳಕಿದೆ ಆ ಬೆಳಕನ್ನು ಮಾತ್ರ ನಾವು ಬಳಸ್ಕೋಬೇಕು ಅಲ್ವಾ? ಆ ಬೆಳಕಿನಲ್ಲಿ ನಾವು ನಮ್ಮನ್ನು ನಾವು ನೋಡ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕಷ್ಟೇ. ಧರ್ಮ ಅಂದರೆ ಬೆಳಕು ಅಷ್ಟೇ, ಒಂದು ಜ್ಯೋತಿ. ಅದು ಯಾವ ದೃಷ್ಟಿಕೋನದಿಂದ ನೋಡಿದ್ರು ನಮಗೆ ಬೇಕಾದ್ರೆ ಅದೇ ನಿಜವಾದ ಧರ್ಮ ಅಲ್ವಾ? ಅದಕ್ಕೆ ಮಹತ್ವ ಕೊಡಬೇಕು. ನಮ್ಮ ಪಾಯಿಂಟ್ ಇದು ಗೋಲ್ ಇಸ್ ಒನ್ ಅಲ್ವಾ? ಅಷ್ಟೇ. ಪ್ರಸಾದ ಅವರು ಮಾಡಿದ್ರು, ಹುಣಸೂರಿಗೆ ಮಾಡಿದ್ರು, ಬಂದಾಯ್ತು ಎಲ್ಲ ಸ್ವಾಮಿ. ನಮ್ದು ಇನ್ನು ರಂಜಾನ್ ಬರ್ಲಿಕ್ಕೆ ಆಯ್ತು, ತಿಂಗಳು ಮಾರ್ಚ್ 2ಕ್ಕೆ. ಅದೇ ಮೊನ್ನೆ ಪೂಜೆ ಇತ್ತು, ಸ್ಟ್ರೆಸ್ ಅಂದ್ರೆ ಏನಿಲ್ಲ. ನಮ್ಮೊಬ್ಬ ಶಾಲೆಯ ಹುಡುಗ ಹಾಸ್ಟೆಲ್ ಹುಡುಗ ಹೋಗ್ಬಿಟ್ಟಿದ್ದ, ಇಮಿಡಿಯೇಟ್ ಆಗಿ ಮೊನ್ನೆ ಕೊಡಗು ಮಡಿಕೇರಿಯಲ್ಲಿ ಅವರ ಕಮ್ಯುನಿಟಿಯಲ್ಲಿ ತುಂಬಾ ಇದಾಗ್ತಾ ಇದೆ. ಅದಕ್ಕೆ ಏನಾದ್ರು ಮಾಡಿ ಅವರನ್ನು ಒಟ್ಟಿಗೆ ಮಾಡುವಂತಹ ಪ್ರಯತ್ನ ಸ್ವಾಮೀಜಿಯವರ ಮುಖಾಂತರ ಆಗ್ಲಿಕ್ಕಿಲ್ವಾ? ಇದು ವಿಶೇಷ ಏನಂದ್ರೆ, ಯಾರೇ ಆದ್ರೂ ಅಷ್ಟೇ ಪ್ರತಿಷ್ಠೆಯನ್ನು ಬದಿಗಿಡಬೇಕು. ಒಂದಾಗಬೇಕು ಅಂದ್ರೆ ಎಲ್ಲಿ 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 ಹೊಯ್ದಾಟ ಬರುತ್ತೆ ಅಂದ್ರೆ ನಾನು ಹೆಚ್ಚು ಅಂತ ಈಗೋ ಅವೆಲ್ಲವನ್ನು ಕಳಚಿಕೊಂಡು ನಾವು, ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಈ ಕೊಡಗಲ್ಲಿ ಆ ರೀತಿ ಆಗಿರ್ತಕ್ಕಂಥ ಆಲೋಚನೆಗಳೇ ಬಂದಿಲ್ಲ. ಕೊಡಗಿನಲ್ಲಿ ಆ ರೀತಿ ಆಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಬಂದದ್ದು ತೀರಾ ಕಡಿಮೆ. ಎಲ್ಲ ಕಡೆಗಳಲ್ಲೂ ಬೇಕಾದಷ್ಟು ರೀತಿಯಾಗಿರ್ತಕ್ಕಂತಹ ಜಾತಿ ವೈಷಮ್ಯ. ಜನಗಳು ಪ್ರಜ್ಞಾವಂತರಿದ್ದಾರೆ, ಎಜುಕೇಟೆಡ್ಸ್ ಇದ್ದಾರೆ. ಎಲ್ಲಿ ಶಿಕ್ಷಿತ ಇರ್ತಾನೆ ಅಲ್ಲಿ ಒಂದು ಅದನ್ನ ಅವನಿಗೆ ಆಲೋಚನೆ ಮಾಡುವಂಥ ಶಕ್ತಿ